ಸ್ನೇಹಿತರೆ, ಫ್ರೀ ಬಸ್ಗಳು ಬಂದಾಗುತ್ತೆ. ಕರ್ನಾಟಕದ ಜನರೇ ಎಚ್ಚರ ಎಚ್ಚರ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಡಿಸೆಂಬರ್ 30ರ ರಾತ್ರಿಯಿಂದಲೇ ಬಸ್ ಸಂಚಾರ ಬಂದಾಗುವ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ ಆದರೆ ಬರ್ತಿದೆ. ಸ್ನೇಹಿತರೆ, ಈಗ ಏನು ನಡೀತಿದೆ, ಏನು ಈಗಿರುವಂಥ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಡಿಸೆಂಬರ್ 30ರ ರಾತ್ರಿಯಿಂದಲೇ ಬಸ್ ಸಂಚಾರ ಬಂದಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಫ್ರೀ ಬಸ್ಗಳು ಕೂಡ ಬಂದ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಬರುತ್ತಿದೆ. ಸ್ನೇಹಿತರೆ, ಕರ್ನಾಟಕ ಜನರೇ ಎಚ್ಚರ ಎಚ್ಚರ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಡಿಸೆಂಬರ್ 30ರ ರಾತ್ರಿಯಿಂದಲೇ ಬಸ್ ಸಂಚಾರ ಬಂದಾಗುವ ಸಾಧ್ಯತೆ ಕೂಡ ಕಾಣಿಸ್ತಿದೆ. ಯಾಕೆ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸಿಕೊಡುವುದಾದರೆ, ಸ್ನೇಹಿತರೆ, ಸಾರಿಗೆ ಬಸ್ ಬಂದ್ ಕುರಿತು ಇಲ್ಲಿ ಬೇಡಿಕೆಗಳನ್ನಾದರೆ ಇಟ್ಟಿದ್ದಾರೆ. ಅವರು ಇಟ್ಟಿರುವಂಥ ಬೇಡಿಕೆಗಳನ್ನು ಏನು ಅನ್ನುವಂಥದ್ದನ್ನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಶಕ್ತಿ ಯೋಜನೆ ಬಾಕಿ 1000 ಕೋಟಿ ಬಿಡುಗಡೆ ಮಾಡಬೇಕಂತ. ಶಕ್ತಿ ಯೋಜನೆಯದು ಬಾಕಿ ಇರುವಂಥದ್ದು 1000 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತೆ. ಈ ಕುರಿತು ಒಂದು ಸಾರಿಗೆ ಸಿಬ್ಬಂದಿ ಆದರೆ ನೀಡಿದ್ದಾರೆ. ಸ್ನೇಹಿತರೆ, ಈಗ ಬಂದಿರುವಂಥ ಎರಡನೇ ಬೇಡಿಕೆ ಏನು, ಅವರು ಕೊಟ್ಟಿರುವಂಥ ಒಂದು 2 ಬೇಡಿಕೆಗಳು ಏನಪ್ಪಾ ಅಂತಂದರೆ, ಇಲ್ಲಿ ಬಾಕಿ PF ಅನ್ನು 2792 ಕೋಟಿ ಹಣವನ್ನು ರಿಲೀಸ್ ಮಾಡಬೇಕಂತೆ. ಸ್ನೇಹಿತರೆ, ಈಗ ಇಟ್ಟಿರುವಂಥ ಒಂದು 3ನೇ ಬೇಡಿಕೆ ಏನಪ್ಪಾ ಅಂತಂದರೆ, ಇಲ್ಲಿ ನೋಡುವುದಾದರೆ ಸ್ನೇಹಿತರೆ, ಗ್ರ್ಯಾಚ್ಯುಟಿ ಬಾಕಿ ಹಣ ಬಂದ್ಬಿಟ್ಟು ಇಲ್ಲಿ 399 ಕೋಟಿ ಹಣ ಕೊಡಬೇಕಂತೆ. ಇಲ್ಲಿ 399 ಕೋಟಿ ಹಣವನ್ನು ಕೊಡಬೇಕು, ಗ್ರ್ಯಾಚ್ಯುಟಿ ಹಣ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ 38 ತಿಂಗಳು 1750 ಕೋಟಿ ಕೊಡಬೇಕು. ಇಲ್ಲಿ ಅರಿಯರ್ಸ್ ಬಂದ್ಬಿಟ್ಟು 1750 ಕೋಟಿ ಆದರೆ ಕೊಡಬೇಕಂತೆ. ಮತ್ತು ರಾಜ್ಯದ 1.15 ಲಕ್ಷ ಸಾರಿಗೆ ನೌಕರರ ವೇತನ ಬಂದ್ಬಿಟ್ಟು 25%ಗೆ ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಒಂದು ಬೇಡಿಕೆಗಳನ್ನಾದರೆ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನ ಈಡೇರಿಸಿದರೆ ಯಥಾಸ್ಥಿತಿಯಾಗಿ ಡಿಸೆಂಬರ್ 31ರಿಂದ ಬಸ್ಗಳು ಸಂಚಾರ ಮಾಡ್ತವೆ. ಇಲ್ಲ ಅಂದರೆ ಡಿಸೆಂಬರ್ 30ರ ರಾತ್ರಿಯಿಂದಾನೇ ಬಸ್ಗಳು ಓಡಾಡಲ್ಲ ಅನ್ನುವಂಥದ್ದನ್ನಾದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಇದು ಬಂದಿರುವಂಥ ಮಾಹಿತಿ ಏನಪ್ಪಾ ಅಂತಂದರೆ, ಇಲ್ಲಿ ಈಗ ಈ ಒಂದು 5 ಬೇಡಿಕೆಗಳನ್ನಾದರೆ ಇಟ್ಟಿದ್ದಾರೆ. ಈ ಒಂದು 5 ಬೇಡಿಕೆಗಳನ್ನ ಈಡೇರಿಸಲ್ಬೇಕಂದ್ರೆ ಸರ್ಕಾರದವರು ಈಗ ಈಡೇರಿಸಲಿಲ್ಲ ಅಂದರೆ ಅವರು ಒಂದು ಬಸ್ ಸಂಚಾರ ಬಂದ್ ಮಾಡ್ತೀವಿ ಡಿಸೆಂಬರ್ 30ನೇ ತಾರೀಕು ರಾತ್ರಿಯಿಂದಾನೇ ಅನ್ನುವಂಥದ್ದನ್ನು ಒಂದು ಮಾಹಿತಿ ಆದರೆ ಬಂದಿದೆ. ಇನ್ನೊಂದು ಕಡೆ ಫ್ರೀ ಬಸ್ಗಳು ಬಂದ್ ಮಾಡಿ, ನಿಮಗೆ ಅಷ್ಟೊಂದು ಸಮಸ್ಯೆ ಆಗ್ತಿದೆ, ಯಾಕೆ ಫ್ರೀ ಬಸ್ಗಳು ಇಟ್ಕೊಂಡಿದ್ದೀರಾ, ಫ್ರೀ ಬಸ್ಗಳು ಬಂದ್ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಈಗ ಜನರು ಹೇಳ್ತಾ ಇರುವಂಥದ್ದು. ಕರ್ನಾಟಕದ ಜನತೆ ತುಂಬಾ ಜನ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾನೆ ಇರ್ತಾರೆ, ಇಲ್ಲಿ ಈ ಫ್ರೀ ಬಸ್ಗಳು ಬಂದ್ ಮಾಡಿಸ್ಬಿಟ್ಟು ನಿಮಗೆ ಏನಾದರೂ ಸಮಸ್ಯೆ ಆಗ್ತಿದೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅನ್ನುವಂಥ ಒಂದು ಹೇಳಿಕೆಗಳಾದರೆ ಬರ್ತಿದೆ. ಇಲ್ಲಿ ಇನ್ನೊಂದು ಕಡೆ ಈಗ ಟಿಕೆಟ್ ಪ್ರೈಸನ್ನು ರೈಸ್ ಮಾಡಿದರೆ ಇವೆಲ್ಲದಕ್ಕೂ ಸರಿ ಹೋಗುತ್ತೆ ಅನ್ನುವಂಥದ್ದು ಒಂದು ಚಿಂತನೆಯಲ್ಲಾದರೂ ಇದ್ದಾರಂತೆ. ಇಲ್ಲಿ ಟಿಕೆಟ್ ಪ್ರೈಸ್ ಏನಾದರೂ ರೈಸ್ ಮಾಡಿದರೆ ಅಂದರೆ ಈಗ ಟಿಕೆಟ್ ಪ್ರೈಸನ್ನು ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋದಾದರೆ, ಇಲ್ಲಿ ಟಿಕೆಟ್ ಪ್ರೈಸ್ ಹೆಚ್ಚಿಗೆ ಮಾಡಿದರೆ ಇಲ್ಲಿ ಪುರುಷರಿಗೆ ಸಮಸ್ಯೆ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಗಂಡಸರಿಗೆ ಸಮಸ್ಯೆ ಆಗೇ ಆಗುತ್ತೆ. ಈಗ ಮಹಿಳೆಯರಿಗೆ ಇಲ್ಲಿ ಫ್ರೀ ಬಸ್ ಕೊಡುವುದಕ್ಕೆ ಹೋಗಿ ಗಂಡಸರಿಗೆ ಟಿಕೆಟ್ ಪ್ರೈಸನ್ನು ಹಾಕಿಸಿದರೆ ಅಂದರೆ ಅವರು ಕೂಡ ಸುಮ್ಮನೆ ಇರಲ್ಲ, ಅವರು ಕೂಡ ಅದನ್ನು ವಿರೋಧ ಮಾಡೇ ಮಾಡ್ತಾರೆ. ಸ್ನೇಹಿತರೆ, ಈಗ ಈ 5 ಬೇಡಿಕೆಗಳನ್ನು ಮುಂದೆ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಈಡೇರಿಸದೇ ಬೇಕಂತೆ. ಈಡೇರಿಸಲಿಲ್ಲ ಅಂದರೆ ಫ್ರೀ ಬಸ್ಗಳಾಗಿರ್ಬೋದು ಮತ್ತು KSRTC ಎಲ್ಲ ಒಂದು ಫ್ರೀ ಬಸ್ ಸಾರಿಗೆ ಬಸ್ಗಳಾಗಿರಬಹುದು ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ತೀವಿ, ನಾವು ಯಾವುದಕ್ಕೂ ಕೂಡ ಹೆದರುವುದಿಲ್ಲ, ಡಿಸೆಂಬರ್ 31ನೇ ತಾರೀಕಿನಿಂದ ನಿಮಗೆ ಸಾರಿಗೆ ವ್ಯವಸ್ಥೆ ಇರಲ್ಲ ಅಂದರೆ ಡಿಸೆಂಬರ್ 30ನೇ ತಾರೀಕು ರಾತ್ರಿಯಿಂದಾನೇ ವ್ಯವಸ್ಥೆ ಇರಲ್ಲ ಅನ್ನುವಂಥದ್ದನ್ನು ಎಚ್ಚರಿಕೆಗಳಾದರೆ ಬರ್ತಿದೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತದೆ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸಿಕೊಡುತ್ತೀನಿ. ಯಾಕೆಂದರೆ ನ್ಯೂ ಇಯರ್ ಪ್ಲ್ಯಾನ್ಗೆ ಊರಿಗೆ ಹೋಗುವುದಕ್ಕೆ ನೀವು ಎಷ್ಟೊಂದು ಜನ ರೆಡಿಯಾಗಿರ್ತೀರ. ಈ ರೀತಿಯಾಗಿ ಏನಾದರೂ ಸಮಸ್ಯೆ ಆದರೆ ತುಂಬಾ ತೊಂದರೆ ಆಗುತ್ತೆ ಜನರಿಗೆ. ನಮಗೆ ಆದಷ್ಟು ಬಸ್ ಸಂಚಾರ ಇದ್ರೇ ತುಂಬ ಉಪಯೋಗ ಆಗುತ್ತೆ. ಡಿಸೆಂಬರ್ 31ನೇ ತಾರೀಕು ಕೂಡ ಇದರ ಬಗ್ಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ತಿಳಿಸಿಕೊಡುತ್ತೇನೆ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಫ್ರೀ ಬಸ್ ಇರಬೇಕಾ ಇರಬಾರ್ದಾ ಏನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯ ಅಂತ ಅಪ್ಡೇಟ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.